ರಂಜಾನ್ ಪ್ರಾರ್ಥನಾ ವೇಳೆ ಸಂಘ ಪರಿವಾರದ ವಿಚಾರವಾಗಿ ಅವಹೇಳನ ಆರೋಪಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಲಾಗಿದೆ. ಇಂದು ಬೆಳಗ್ಗೆ ಸಾಮೂಹಿಕ ಪ್ರಾರ್ಥನಾ ವೇಳೆ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಿದ್ದಾರೆ. ಎಸ್ಡಿಪಿಐ ಕಾರ್ಯಕರ್ತರ ವಿರುದ್ಧ ಹಿಂದೂಪರ ಸಂಘಟನೆಗಳು ದೂರನ್ನು ಕೊಟ್ಟಿದ್ದಾವೆ. ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ದಾರೆ ಅಂತ ಆರೋಪಿಸಿ ದೂರನ್ನು ಕೊಟ್ಟಿದ್ದಾರೆ. ವಿಶ್ವ ಹಿಂದೂ ಪರಿಷತ್, ಭಜರಂಗದಳ, ಹಿಂದೂ ವಕೀಲರ ಸಂಘ ದೂರನ್ನು ಕೊಟ್ಟಿದೆ. ಎಸ್ಡಿಪಿಐ ಕಾರ್ಯಕರ್ತರ ವಿರುದ್ಧ ಹುಬ್ಬಳ್ಳಿಯ ಉಪನಗರ ಠಾಣೆಯಲ್ಲಿ ದೂರು ನೀಡಿ ಆಕ್ರೋಶ ಹೊರಹಾಕಿದ್ದಾರೆ. ಹಿಂದೂ ಸಂಘಟನೆಗಳ ದೂರಿನ ಅನ್ವಯ ಎಸ್ಡಿಪಿಐ ಮುಖಂಡನ ಮೇಲೆ ಎಫ್ಐಆರ್ ಆಗಿದೆ. ದೂರಿನ ಅನ್ವಯ ಅಬ್ದುಲ್ ಗಫೂರ್ ಕುರಹಟ್ಟಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗ ಅಂದರೆ ಇಲ್ಲಿ RSSನ ವಿರುದ್ಧ ಪ್ಲೇ ಕಾರ್ಡನ್ನು ಪ್ರದರ್ಶನ ಮಾಡಿದ್ರು, ಅವಹೇಳನಕಾರಿಯಾಗಿದೆ ಅನ್ನುವಂಥ ಒಂದು ಆರೋಪ ಸಂಘ ಪರಿವಾರದ್ದು, ಜೊತೆಗೆ ಹಿಂದೂ ಸಂಘಟನೆಗಳದ್ದು. ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಇವರು ಪ್ರೊಟೆಸ್ಟನ್ನು ಮಾಡ್ತಾ ಇದ್ರು. ಈ ವಕ್ಫ್ ಕಾಯ್ದೆ ವಿಚಾರವಾಗಿ ಹೋರಾಟವನ್ನು ಮಾಡ್ತಾ ಇದ್ರು. ಆ ಟೈಮ್ನಲ್ಲಿ ಅವಹೇಳನ ಮಾಡಿದ್ದಾರೆ ಅನ್ನುವಂತಹ ಆರೋಪದ ಮೇಲೆ ದೂರು ಕೊಟ್ಟಿದ್ದಾರೆ. ಇಂದಿನ ದಿವಸ ರಂಜಾನ್ ಪ್ರಯುಕ್ತ ಇಲ್ಲಿ ಈದ್ಗಾ ಮೈದಾನದಲ್ಲಿ ಮುಸಲ್ಮಾನರು ನಮಾಜ್ ಮುಗಿದ ನಂತರ ಏನೋ ಒಂದು ಫಲಕಗಳನ್ನು ಪ್ರದರ್ಶನ ಮಾಡ್ತಾರೆ. ಆ ಫಲಕದಲ್ಲಿ ಏನಿತ್ತಂದರೆ ಹಿಂದೂಗಳಿಗೆ ಭಾವನೆಗಳಿಗೆ ಧಕ್ಕೆ ಬರುವಂಥ ಕೆಲವು ವಿಷಯಗಳಿದ್ವು. ಒಂದು ಮುಖ್ಯವಾಗಿ ಇರುವುದಂದರೆ ಏನೋ ನಾವು ಬ್ರಿಟಿಷರನ್ನು ಸಮರದ ಮೂಲಕ ಸೋಲಿಸಿದಂಥ ಮುಸಲ್ಮಾನರು ಈ ಜುಜುಬಿ ಸಂಘ ಪರಿವಾರಕ್ಕೆ ಅಂಜುತ್ತಾರ ಅಂಥೇಳಿ ಒಂದಿನ ಫಲಕ ಪ್ರದರ್ಶನ ಮಾಡಿ ನಮ್ಮ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ. ಅದರ ಸಂಬಂಧ ಇವು SDPI ಕಾರ್ಯಕರ್ತ ಅವನಿಗೆ ಇವತ್ತು ನಾವು